ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಮದುವೆಯಿಂದ ಅವ್ರ ಮನೆಯವ್ರಿಗೆ ಅಲ್ಲಲ್ಲ, ನಾಳೆ ದಿನ ಆ ಹುಡುಗಿ ಕಾಲ್ಗುಣ ಸರಿ ಇಲ್ಲದೆ ಇಡೀ ಊರಿಗೆ ಕಂಟಕ ಬಂದುಬಿಟ್ರೆ, ಅದಕ್ಕೆ ದೂರದೃಷ್ಟಿಯಿಂದ ಈ ಮಾತು ಹೇಳ್ತಾ ಇದ್ದೀನಿ. ಹಾಗಂತ ಹೆಣ್ಣಿನ ಮನೆಯವ್ರ ಹತ್ರ ಹೋಗಿ ಈ ವಿಷಯನೆಲ್ಲ ಹೇಳಿ ಅವ್ರ ಕಣ್ಣಲ್ಲಿ ನೀರು ಸುರಿಸಿ ನಿಮ್ಮ ಕೈಯಿಂದ ಅದನ್ನು ಒರೆಸ್ತಾ ಕೊಡಬೇಡಿ. ಹೋಗಿ ತಿಮ್ಮಣ್ಣನವರ ಮನೆಯವ್ರನ್ನ ಎಚ್ಚರಿಸಿ. ಇಲ್ಲ ಅಪಶಕುನಾನೋ ಶುಭ ಶಕುನಾನೇ ಅಂತ ನಿಮ್ಗೆ ಅನ್ಸಿದ್ರೆ ನೀವೇ ಮುಂದೆ ನಿಂತು ಗಟ್ಟಿ ಮೇಳ ನಾಂಗ ಎಂತಂತು ನಾನೇ ನಮ್ಮ ಜೀವನ ಹೇತುನಾ ಅಂತ ಮಂತ್ರ ಹೇಳಿ ಮದುವೆ ಮಾಡಿಸಿ. ಮಾಧವ, ಶಂಭಟ್ರೆ ನಮಸ್ಕಾರ. ಒಳ್ಳೇದಾಗ್ಲಿ. ನಮಸ್ಕಾರ ಬಿಟ್ರೆ. ಯಾವಾಗ ಬಂದ್ರಿ ವಾಸುದೇವ ಆಚಾರ್ಯರ ಮನೆಯಿಂದ? ಈಗ ತಾನೇ ಬಂದೆ ಆಚಾರ್ಯರೇ. ಮನೆಗೆ ಹೋಗಿ ಒಂದ್ ಮುಕ್ಕಳು ನೀರು ಕುಡಿದು ನೇರವಾಗಿ ಇಲ್ಲಿಗೆ ಬರ್ತಾ ಇದ್ದೀನಿ. ಪಾಪ ನಿಮಗೆ ತುಂಬಾ ತೊಂದರೆ ಕೊಡ್ತಾ ಇದೀವಿ. ಇಲ್ಲಿಂದ ಅಲ್ಲಿಗೆ ಹೋಗೋದು ಬರೋದೇ ಆಯ್ತು. ಅತ್ತೆ, ವೆಂಕಟಾಂಬ, ಬನ್ನಿ, ಎಲ್ಲ ಬನ್ನಿ. ಆಚಾರ್ಯರನ್ನ ಭೇಟಿ ಮಾಡಿದ್ರ? ಭೇಟಿನೂ ಆಯ್ತು, ಮಾತುಕತೆನೂ ಆಯ್ತು. ಈಗ ಅವರೇ ನಿಮಗಿಂತ ಅವಸರವಾಗಿದ್ದಾರೆ. ನಾಳೆನೆ ನಿಶ್ಚಿತಾರ್ಥ ಮುಹೂರ್ತ ಇಟ್ಕೊಳ್ಳೋಣ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೇನಂತೆ, ಧಾರಾಳವಾಗಿ ಆಗ್ಬೋದು. ಈಗ ತಾನೇ ನಾನು ಅದನ್ನೇ ಅನ್ಕೊಳ್ತಾ ಇದ್ದೆ. ನಾಳೆ ಶುಕ್ರವಾರ, ಪಂಚಮಿ, ದೇವ ಮುಹೂರ್ತ. ಏನ್ರಿ ಆಗ್ಲೇ ಮುಹೂರ್ತ ಅಂತಿದ್ದೀರಾ? ಭಟ್ರು ಹುಡುಗಿ ಮನೆಯಿಂದ ಒಳ್ಳೆ ಸುದ್ದಿ ತಂದಿದ್ದಾರೆ. ನಿಶ್ಚಿತಾರ್ಥ ಶಾಸ್ತ್ರನ ನಾಳೆನೇ ಇಟ್ಕೊಳ್ಳೋಣ ಅಂತ ಹೇಳಿದಾರಂತೆ. ಅಯ್ಯೋ, ಅದ್ ಹೇಗಾಗತ್ತೆ ರೀ? ಎಲ್ಲ ಒಂದೇ ದಿನದಲ್ಲಿ ಹೊಂಸಕ್ಕಾಗತ್ತೆ? ಹೊಂಸೋದು ಅಂತ ಏನಿದೆ ವೆಂಕು, ಎಲ್ಲ ಮನೇಲಿ ಇರೋದೇ ಅಲ್ವೇ. ಒಳ್ಳೆ ಮುಹೂರ್ತ ಇದ್ರೆ ಆಗ್ಲಿ ಬಿಡು. ಹೌದು, ಅವ್ರಾಗೆ ಹೇಳ್ ಕಳ್ಸಿದಾರೆ ಅಂದ್ಮೇಲೆ ನಾವಾಗಲ್ಲ ಅನ್ನೋದು ಬೇಡ. ನೀವು ನಿಗದಿ ಮಾಡ್ಕೊಳ್ಳಿ ಬಾಬಾ, ಏನೂ ತೊಂದರೆ ಇಲ್ಲ. ಎಲ್ಲ ವ್ಯವಸ್ಥೆನೂ ನಾನೇ ಮಾಡ್ತೀನಿ. ಇನ್ನೇನು, ಎಲ್ರದ್ದು ಒಪ್ಪಿಗೆ ಇದೆ ಅಂತ ಆಯ್ತಲ್ಲ. ಭಟ್ರೆ, ಶುಭಸ್ಥ ಶೀಘ್ರಂ ಆಗ್ಲಿ ಬಿಡಿ. ಅಂದಹಾಗೆ ಮನೇಲೇನೋ ಅಶುಭ ನಡೀತು ಅಂತ ಕೇಳ್ಪಟ್ಟೆ, ಹೌದೇ? ನಿಶ್ಚಿತಾರ್ಥದ ಸೀರೆಗೆ ಬೆಂಕಿ ಬಿದ್ದು ಸುಟ್ಟೋಯ್ತು ಅಂತ ಕೇಳ್ಪಟ್ಟೆ, ನಿಜವೇ? ಇದನ್ನ ನಿಮ್ಗೆ ಯಾರು ಹೇಳಿದ್ರು ಭಟ್ರೆ? ಗಜೇಂದ್ರ ಆಚಾರ್ಯರು ಹೇಳಿದ್ರು. ಗಜೇಂದ್ರಾಚಾರ್ಯನಿಗೆ ಈ ವಿಷಯ ಗೊತ್ತಾಯ್ತು? ಇದು ನಮ್ಮ ಮನೇಲಿ ನಡೆದಿರೋ ವಿಚಾರ. ಮನೆಯವ್ರು ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಕ್ ಸಾಧ್ಯ ಇಲ್ಲ. ಸಾಧ್ಯ ಇದೆ. ನನಗ್ ಯಾಕೋ ಈ ವಿಷಯದಲ್ಲಿ ಆ ಮನೆ ಹಾಳನ್ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ಅವರು ನನಗೇನು ಚಾಡಿ ಹೇಳಲಿಲ್ಲ ಮಾಧವ. ಈ ರೀತಿ ಎಲ್ಲ ಆಯ್ತು, ಈ ವಿಷಯನ ವಾಸುದೇವಾಚಾರ್ಯರಿಗೆ ತಿಳಿಸ್ಬೇಡಿ ಅಂತ ಹೇಳಿದ್ರು. ಜೊತೆನಲ್ಲಿ ಮನೆಯಲ್ಲಿ ಈ ರೀತಿ ಅಶುಭ ನಡೆದ್ರೆ ಶುಭ ಕಾರ್ಯ ಮಾಡಬಹುದೇ ಅಂತ ನನ್ನನ್ನೇ ಕೇಳಿದ್ರು. ಅಪಶಕುನ ಆದ್ರೆ ಮಾಡಬಾರ್ದು ಬಿಟ್ರೆ, ಆದ್ರೆ ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಅಪಶಕುನ ಮಾಡಿದ್ರೆ ಖಂಡಿತ ದೋಷ ಇಲ್ಲ. ಸೀರೆ ಏನ್ ಸುಟ್ಟೋಗಿಲ್ಲ, ಸೀರೆ ಹಾಗೆ ಇದೆ. ನಾವ್ ಸೀರೆ ಇಟ್ಟು ಪೂಜೆ ಮಾಡಿ ಅಡ್ಗೆ ಮನೆಗೆ ಹೋಗಿ ಬರೋ ಅಷ್ಟರಲ್ಲಿ ಸೀರೆಗೆ ಬೆಂಕಿ ಹತ್ತಿದ್ದು ನಿಜ. ಅಲ್ಲಿ ದೀಪಾನೂ ಇಟ್ಟಿರ್ಲಿಲ್ಲ. ಅದ್ ಹೇಗ್ ಬೆಂಕಿ ಹತ್ಕೊಳ್ತೋ ನಮಗೂ ಗೊತ್ತಿಲ್ಲ. ಈ ವಿಷಯನ ಅಮ್ಮಂಗೆ ಹೇಳ್ಬೇಕು ಅಂತ ಹೊರಗೆ ಹೊಡ್ ಬಂದ್ವಿ. ಅಮ್ಮನ್ನ ಒಳಗ್ ಕರ್ಕೊಂಡು ಹೋಗಿ ನೋಡಿದ್ರೆ ಸೀರೆಗೆ ಬೆಂಕಿನೇ ಹತ್ತಿರ್ಲಿಲ್ಲ.
ನಮ್ ವೆಂಕಟ್ನಾಥ ಅಲ್ಲೇ ಕುಳ್ತಿದ್ದ. ಇದೆಲ್ಲ ಆದ್ಮೇಲೆ ನಾನು ಕೇಳ್ದೆ, ನೀನು ಬೆಂಕಿ ಹತ್ತಿದ್ ಗೊತ್ತಾಗ್ಲಿಲ್ವಾ ಅಂತ. ಅದೆಲ್ಲ ಕೇಳ್ಬೇಡ ಅಕ್ಕ, ಬೆಂಕಿ ಹೇಗ್ ಬಂತು ಹೇಗ್ ಹೋಯ್ತು ಅದೆಲ್ಲ ನನಗ್ ಗೊತ್ತು ಅಂದ. ನೀವ್ ಚಿಂತೆ ಮಾಡ್ಬೇಡಿ, ಮುಂದಿನ ಕೆಲ್ಸ ಮಾಡಿ ಅಂದ. ನಾವು ಅಷ್ಟಕ್ಕೆ ಅದನ್ನ ಮರ್ತ್ಬಿಟ್ವಿ. ಸೀರೆ ಸುಟ್ಟು ಹೋಯ್ತು, ಯಾವ ಸೀರೆ? ಮದುವೆ ಸೀರೆ. ಯಾರ ಮದುವೆ? ವೆಂಕಟನಾಥನ ಮದುವೆ. ಅರ್ಥ ಆಯ್ತು ಬಿಡಿ ತಾಯಿ, ಇದೆಲ್ಲ ಆ ಗಜೇಂದ್ರಂದೇ ಕೆಲಸ. ಈ ಸುದ್ದಿನ ವಾಸುದೇವಾಚಾರ್ಯರಿಗೆ ತಲುಪಿಸೋದಕ್ಕೆ ನನ್ನನ್ನ ಬಳಸ್ಕೊಂಡ್ರು ಅನ್ಸುತ್ತೆ. ಅಂದ್ರೆ ವಾಸುದೇವ ಆಚಾರ್ಯರ ಕಿವಿಗೂ ಮುಟ್ಬಿಡ್ತಾ ಈ ಸುದ್ದಿ. ಇಲ್ಲ ತಾಯಿ, ದೇವ್ರ ದೊಡ್ಡವನು, ಹೇಗೋ ನನ್ನ ಬಾಯಿನ ತಡೆದ್ಬಿಟ್ಟ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸಿ ಅಂತ ದೊಡ್ಡೋರು ಹೇಳ್ತಾರೆ. ಆದ್ರೆ ಈ ಗಜೇಂದ್ರ ಈ ಮದುವೆ ನಿಲ್ಸೋದಕ್ಕೆ ಸುಳ್ಳಿನ ಮೇಲ್ ಸುಳ್ಳನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ನನ್ನ ಬಾಯಿನಲ್ಲೂ ಸುಳ್ಳು ಹೇಳ್ಸೋದಕ್ಕೆ ಹೊರಟಿದಾನಲ್ಲ, ಅವನಿಗೆ ಒಳ್ಳೇದಾಗೋದಿಲ್ಲ, ಅವನಿಗೆ ಒಳ್ಳೇದಾಗೋದಿಲ್ಲ. ನಿಂದಕರು ಇರಬೇಕು ಹಂದಿ ಇದ್ದಾಗೆ ಅಂತ ಕೇಳಿಲ್ವಾ ಭಟ್ರೆ? ಕಾಲದಿಂದಲೂ ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಅವರು. ಈ ಮನೆಯಲ್ಲಿ ಎಲ್ಲಿವರೆಗೂ ಸತ್ಯ ಇರುತ್ತೋ ಅಲ್ಲಿವರೆಗೂ ಅವ್ರಿಗೇನು ಮಾಡೋಕ್ಕಾಗಲ್ಲ ಬಿಡಿ. ಸತ್ಯ ಏನ್ ಬಂತು ಸ್ವಾಮಿ? ಸತ್ಪುರುಷನೇ ಈ ಮನೆಯಲ್ಲಿದ್ದಾನೆ. ಏನೇ ವಿಘ್ನ ಬಂದ್ರೂ ನಿವಾರಿಸೋ ಶಕ್ತಿ ಅವನಲ್ಲಿದೆ. ನೀವೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ನಾನು ನಾಳೆ ಸಿಗ್ತೀನಿ. ನಾನೇ ಬರ್ತೀನಿ. ನೀನೆಲ್ಲಿಗೆ ಹೊರಟೆ? ಬಾವಾ, ಆ ಗಜೇಂದ್ರಾಚಾರ್ಯ ಎಂದು ಅತಿ ಆಯ್ತು. ಅವ್ನ್ ಸರಿಯಾಗಿ ಬುದ್ಧಿ ಕಲಿಸ್ಬಿಟ್ಟು ಬರ್ತೀನಿ. ನಿಂತ್ಕೋ. ಬುದ್ಧಿ ಕಲಿಸ್ಬೇಕಾಗಿರೋದು ಅವನಿಗಲ್ಲ, ನಿನಗೆ ಅಲ್ಲ. ಕೊಚ್ಚೆ ಅಂತ ಗೊತ್ತಿದ್ರು ಅದ್ರ ಮೇಲೆ ಕಲ್ಲು ಹಾಕಿದ್ರೆ ಅದನ್ನ ಬುದ್ಧಿವಂತಿಕೆ ಅಂತಾರಿಯೇ? ನೀನು ಹೋಗಿ ಈ ವಿಷಯ ತೆಗೆದು ಗಲಾಟೆ ಮಾಡಿದ್ರೆ ಸತ್ತು ಹೋಗಿರೋ ಸುಳ್ಳಿಗೆ ನೀನೇ ಜೀವ ಕೊಟ್ಟಾಗೆ. ಅದು ಊರವ್ರ ಕಿವಿಗೆಲ್ಲ ತಲುಪಿ ಸುದ್ದಿ ಆಗುತ್ತೆ. ಬೇಕಾದು ನಿಶ್ಚಿಂತೆಯಾಗಿ ನಿಶ್ಚಿತಾರ್ಥ ಮಾಡೋದು ಬಿಟ್ಟು ಬೇಡದೇ ಇರೋ ಉಸಾಬರಿ ಹುಟ್ಟಾಕಕ್ಕೆ ಹೋಗ್ತಾ ಇದೆಯಾ ನೀನು? ನಾಳೆಗೆ ವ್ಯವಸ್ಥೆ ಮಾಡೋದು ನೋಡು. ಆಯ್ತು ಬಾವಾ.